ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಆತ್ಮೀಯರೇ, ಬನ್ನಿ ಇವತ್ತು ನಾವು ಸೂರೆ ಖುರೈಶ್ನ ಅನುವಾದ ಮತ್ತು ಅದರ ವಿವರಣೆಯನ್ನು ತಿಳಿಯಲು ಪ್ರಯತ್ನಿಸುವ. ಮೊಟ್ಟ ಮೊದಲಾಗಿ ನಾನು ಆ ಸೂರವನ್ನು ಪಠಿಸುತ್ತೇನೆ. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. لإيلاف قريش إيلافهم رحلة الشتاء والصيف فليعبدوا رب هذا البيت الذي أطعمهم من جوع وآمنهم من خوف. صدق الله العظيم. ಆತ್ಮೀಯರೇ, 1ನೇ ಆಯತ್ ಲಿಇಲಾಫಿ ಕುರೈಶ್. ಇದರ ಅರ್ಥ, ಇದಕ್ಕಾಗಿಯೇ ಇವರ ಮನಸ್ಸನ್ನು ಸೆಳೆದೆವು. 2ನೇ ವಾಕ್ಯ ಈಲಾಫಿಹಿಂ ರಿಹಿಲತ ಶಿತಾಇ ವಸ್ಸೈಫ್. ಇದರ ಅರ್ಥ, ಇವರಿಗೆ ಚಳಿಗಾಲ ಮತ್ತು ಬೇಸಿಗೆ ಕಾಲಗಳ ಪ್ರವಾಸಕ್ಕೆ ಮನ ಸೆಳೆಯುವ ಹಾಗೆ ಮಾಡಿದೆವು. 3ನೇ ಆಯತಿದೆ ಫಲ್ ಯಅಬುದು ರಬ್ಬ ಹಾಜಲ್ ಬೈತ್. ಆದ್ದರಿಂದ ಇವರು ಈ ಮನೆಯ ಒಡೆಯ ಅಂದರೆ ಅಲ್ಲಾಹನ ಪ್ರಾರ್ಥನೆ ಮಾಡಲಿ. 4ನೇ ಆಯತಿದೆ ಅಲ್ಲಜೀ ಅತ್ಅಮಹುಂ ಮಿನ್ ಜೂಇನ್ ವ ಆಮನಹುಂ ಮಿನ್ ಖೌಫ್. ಇವರಿಗೆ ಅಲ್ಲಾಹನು ಹಸಿವೆಯಿಂದ ರಕ್ಷಿಸಿದನು ಮತ್ತು ಅವರಿಗೆ ದೊಡ್ಡ ಭಯದಿಂದ ರಕ್ಷಿಸಿದನು. ಇದು ಈ ಸೂರಾದ ವಾಕ್ಯಗಳ ಒಂದು ತರ್ಜುಮಾ ಅಥವಾ ಅನುವಾದವಾಗಿದೆ. ಬನ್ನಿ ಈಗ ಇದರ ಒಂದು ವಿವರಣೆಯನ್ನು ನೋಡುವ. ಸೂರ್ಯ ಖುರೈಶ್ನಿಂದ ನಮಗೆ ಏನೇನು ತಿಳಿದು ಬರುತ್ತದೆ ಎನ್ನುವುದರ ಕಡೆ ಗಮನ ಕೊಡೋಣ. ಸೂರ್ಯ ಖುರೈಶ್ನಿಂದ ತಿಳಿದು ಬರುವುದೇನೆಂದರೆ, ಖುರೈಶರಿಗೆ ಅಲ್ಲಾಹನು ವರ್ಷದಲ್ಲಿ 2 ಸಲ ವ್ಯಾಪಾರಕ್ಕಾಗಿ ಪ್ರವಾಸ ಕೈಗೊಳ್ಳುವುದರ ಕಡೆಗೆ ಅವರ ಮನಸ್ಸನ್ನು ಒಲಿಸಿದ್ದನು. ಇವರು ಚಳಿಗಾಲದಲ್ಲಿ ಯಮನ್ಗೆ ಪ್ರವಾಸಿಸುತ್ತಿದ್ದರು ಮತ್ತು ಬೇಸಿಗೆಯಲ್ಲಿ ಶಾಮ್ ದೇಶಕ್ಕೆ ಪ್ರವಾಸಕ್ಕಾಗಿ ವ್ಯಾಪಾರಕ್ಕಾಗಿ ಹೋಗುತ್ತಿದ್ದರು. ಇವರ ಪಟ್ಟಣದಲ್ಲಿ ಇವರಿಗೆ ಬೇಸಾಯ ಮಾಡುವ ಯಾವ ಸೌಕರ್ಯವೂ ಇದ್ದಿಲ್ಲ. ಇವರು ಮಕ್ಕಾ ಪಟ್ಟಣದವರಾಗಿದ್ದರು ಮತ್ತು ಹರಂ ಶರೀಫ್ ಅಂದರೆ ಕಾಬಾದ ಸಂರಕ್ಷಕರಾಗಿದ್ದರು ಮತ್ತು ಅದರ ಸೇವೆ ಮಾಡುವವರಾಗಿದ್ದರು. ಆದ್ದರಿಂದ ಇವರಿಗೆ ಎಲ್ಲ ಜನರು ಅತ್ಯಂತ ಗೌರವದಿಂದ ನೋಡಿಕೊಳ್ಳುತ್ತಿದ್ದರು. ಅವರ ಅಕ್ಕಪಕ್ಕದಲ್ಲಿಯೇ ಸುಲಿಗೆ, ಲೂಟಿ, ಕೊಲೆ ಮುಂತಾದ ಪ್ರಕರಣಗಳು ನಡೆಯುತ್ತಿದ್ದವು. ಆದರೆ ಇವರಿಗೆ ಯಾವುದೇ ತೊಂದರೆಗಳು ಬರುತ್ತಿದ್ದಿಲ್ಲ. ಅಲ್ಲಾಹನು ಇವರಿಗೆ ಇಂತಹ ಸ್ಥಿತಿಗಳಿಂದ ಮತ್ತು ಮಾರಕ ರೋಗಗಳಿಂದ ರಕ್ಷಿಸಿದ್ದಲ್ಲದೆ ಇವರ ಪಟ್ಟಣದಲ್ಲಿ ಜುಜ್ಜಾಮ್ ಎಂಬ ಚರ್ಮ ರೋಗದಿಂದ ರಕ್ಷಿಸಿದನು. ಇದೆಲ್ಲ ಕೊನೆಯ ಪಯಗಂಬರರಾದ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬರಕತ್ತಿನಿಂದ ಅಲ್ಲಾಹನು ಇವರಿಗೆ ಸರ್ವ ರೀತಿಯ ರಕ್ಷಣೆ ಕೊಟ್ಟನು. ಈ ರೀತಿ ಖುರೈಶಿಯರು ಸುಖವಾಗಿದ್ದರು. ಇವರಿಗೆ ಅಲ್ಲಾಹನಿಂದ ಕೊಟ್ಟ ವಿಶೇಷ ಇದು ಕೊಡುಗೆಯಾಗಿತ್ತು. ಇದರಿಂದ ತಿಳಿದು ಬರುವುದೇನೆಂದರೆ, ಕಾಬಾದ ರಕ್ಷಣೆ, ಅದರ ಸೇವೆ ಮಾಡುವವರಿಗೆ ಅಲ್ಲಾಹನು ಪ್ರತಿಯೊಂದು ರೀತಿಯಿಂದ ರಕ್ಷಣೆ ಕೊಡುತ್ತಾನೆ. ಈ ಜನರು ಎಂದಿಗೂ ಉಪವಾಸ ಅಥವಾ ನೀರಡಿಕೆಯಿಂದ ಬಳಲುವುದಿಲ್ಲ. ಪ್ರಾಣ ತೆಗೆದುಕೊಳ್ಳುವಂತಹ ಮಾರಕ ರೋಗಗಳಿಂದ ರಕ್ಷಣೆ ಮಾಡುವುದಲ್ಲದೆ ಇವರನ್ನು ಕೊಲೆ, ಸುಲಿಗೆ ಮಾಡುವವರಿಂದ ರಕ್ಷಿಸುತ್ತಾನೆ. ಜಗತ್ತಿನಲ್ಲಿ ಇರುವ ಇತರೆ ಮಸ್ಜಿದ್ಗಳು ಸಹ ಅಲ್ಲಾಹನ ಮನೆಗಳಾಗಿವೆ. ಇವುಗಳನ್ನು ಸಹ ರಕ್ಷಣೆ ಮಾಡುವುದು, ಇವುಗಳನ್ನು ಸ್ವಚ್ಛವಾಗಿರಿಸುವುದು, ಇದರಲ್ಲಿಯ ಕಸ, ಕಡ್ಡಿ, ಧೂಳು ಇರದ ಹಾಗೆ ಮಾಡುವುದು, ಮಸ್ಜಿದ್ಗಳ ಸೇವೆ ಮಾಡುವುದು ಮತ್ತು ಮಸ್ಜಿದ್ಗಳಲ್ಲಿ ಇಖ್ಲಾಸ್ನಿಂದ ಅಂದರೆ ಮನಪೂರ್ವಕವಾಗಿ ನಮಾಜನ್ನು ನಿರ್ವಹಿಸುವವರಿಗೂ ಅಲ್ಲಾಹನು ಇವೆಲ್ಲ ತೊಂದರೆಗಳಿಂದ ರಕ್ಷಿಸಿ ಇಹ ಪರ ಲೋಕಗಳ ಸುಖ ಸಂಪತ್ತನ್ನು ಕೊಡುತ್ತಾನೆ ಇನ್ಶಾ ಅಲ್ಲಾ. ಇದರಿಂದ ಇನ್ನೊಂದು ಮಹತ್ವದ ಅಂಶ ಬೆಳಕಿಗೆ ಬರುತ್ತದೆ. ಮನುಷ್ಯನ
ದೇಹವೇ ಇದು ಒಂದು ಮಸ್ಜಿದ್ ಇದ್ದ ಹಾಗೆ. ಈ ಮನುಷ್ಯನ ಕಾಲುಗಳು ದೇಹವೆಂಬ ಮಸ್ಜಿದಿನ ಕಂಬಗಳಾಗಿವೆ ಮತ್ತು ಮಾನವನು ತನ್ನ 2 ಕೈಗಳನ್ನು ಮೇಲಕ್ಕೆತ್ತಿದಾಗ ಅವೆರಡು ಮಸ್ಜಿದಿನ ಮೀನಾರಿನ ಹಾಗೆ ಕಾಣಿಸುತ್ತವೆ. ಸಿರ ಅಥವಾ ತಲೆ ಗೋಪುರ ಅಥವಾ ಗುಂಬಸ್ ಆಗುತ್ತದೆ. 2 ಕಡೆಯ ಪಕ್ಕೆಲುಬುಗಳು ಮಸ್ಜಿದ್ನ ಕಮಾನ್ ಆಗುತ್ತವೆ. ಇದರ ಮಧ್ಯದಲ್ಲಿ ಇರುವ ಹೃದಯ ಅದು ಅಲ್ಲಾಹನ ಅರ್ಶ್ ಅಥವಾ ಆಸನ ಆಗಿದೆ. ಮುಸಲ್ಮಾನರೇ, ಯಾವ ರೀತಿ ಮಸ್ಜಿದ್ಗಳನ್ನು ಸ್ವಚ್ಛವಾಗಿರಿಸಿಕೊಂಡಿರುತ್ತೀರೋ ಅದೇ ರೀತಿ ದೇಹವೆಂಬ ಮಸ್ಜಿದನ್ನು ಸ್ವಚ್ಛವಾಗಿರಿಸಿ ಬಾಹ್ಯ ಮತ್ತು ಆಂತರಿಕ ಅಂಗಗಳನ್ನು ಪರಿಶುದ್ಧವಾಗಿಟ್ಟುಕೊಂಡು ಅಲ್ಲಾಹನ ಸ್ಮರಣೆ ಮಾಡುತ್ತಿದ್ದರೆ ಅಲ್ಲಾಹನು ಎಲ್ಲ ಚಮತ್ಕಾರಗಳನ್ನು ನೋಡಬಹುದಲ್ಲದೆ ಅಲ್ಲಾಹನು ನಮಗೆ ಸರ್ವ ರೋಗಗಳಿಂದ ರಕ್ಷಣೆ ಕೊಟ್ಟು ಇಹ ಪರ ಲೋಕಗಳ ಸುಖ ಸಂಪತ್ತುಗಳನ್ನು ಕೊಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪರಿಶುದ್ಧ ಮನಸ್ಸು ಪರಿಶುದ್ಧ ದೇಹಕ್ಕೆ ಎಂದೆಂದಿಗೂ ಮಣ್ಣು ತಿನ್ನುವುದಿಲ್ಲ. ಅಲ್ಲಾಹನು ಅಂಬಿಯಾ ಅಲೈಹಿಸ್ಸಲಾಂ ಅಂದರೆ ಪ್ರವಾದಿವರ್ಯರು ಮತ್ತು ಔಲಿಯಾ ಅಲ್ಲಾಹ್ ಶಿವಶರಣರು ಅಲ್ಲಾಹನ ವಲಿಗಳು ದೇಹದ ಮಾತು ದೂರ, ಅವರ ಬಟ್ಟೆಗೆ ಕೂಡ ಮಣ್ಣು ತಿನ್ನುವುದಿಲ್ಲ. ಇಂತಹ ವ್ಯಕ್ತಿಗಳ ಕಫನ್ ಅಂದರೆ ಶವಕ್ಕೆ ಹೊಚ್ಚಿದ ಬಟ್ಟೆಗೆ ಮಣ್ಣು ಹತ್ತಿರದ ಉದಾಹರಣೆಗಳು ನಾವು ಸಾಕಷ್ಟು ನೋಡಿದ್ದೇವೆ. ಅಂದರೆ ಅಲ್ಲಾಹನ ವಲಿಗಳ ಕಫನ್ಗೂ ಕೂಡ ಅವರಿಗೆ ಹೊಚ್ಚಿದ ಬಟ್ಟೆಗೆ ಕೂಡ ಮಣ್ಣು ಹತ್ತಿರುವುದಿಲ್ಲ. ಇಂತಹ ಪವಿತ್ರ ವ್ಯಕ್ತಿಗಳ ದರ್ಗಾಗಳಿಗೆ ಹೋಗಿ ದುವಾ ಮಾಡಿದಾಗ ಅಲ್ಲಾಹನು ಅವರ ವಸೀಲೆಯಿಂದ ನಮ್ಮ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ. ಸೂರ್ಯ ಖುರೈಶ್ನಿಂದ ನಮಗೆ ತಿಳಿದು ಬರುವುದೇನೆಂದರೆ ಹರಂ ಅಂದರೆ ಕಾಬಾ ಮತ್ತು ಮಸ್ಜಿದ್ಗಳ ಯಾರು ಸೇವೆ ಮಾಡುತ್ತಾರೆಯೋ, ಅವುಗಳನ್ನು ಸ್ವಚ್ಛವಿರಿಸುತ್ತಾರೆಯೋ, ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಂಡು ಪ್ರಾರ್ಥನೆ ಸಲ್ಲಿಸುತ್ತಾರೆಯೋ ಅಲ್ಲಾಹನು ಅವರಿಗೆ ಇಹ ಮತ್ತು ಪರಲೋಕಗಳ ಸುಖ ಸಂಪತ್ತನ್ನು ನೀಡುತ್ತಾನೆ. ಅಲ್ಲಾಹ್ ತಬಾರಕ ವ ತಆಲಾ ನಮ್ಮೆಲ್ಲರಿಗೂ ಹರಮ್ನ ಸೇವೆ ಮಾಡುವ ಸೌಭಾಗ್ಯ ಒದಗಿಸಲಿ ಮತ್ತು ಇತರ ಮಸ್ಜಿದ್ಗಳ ಸೇವೆ ಸ್ವಚ್ಛತೆ ಮಾಡುವ ಅವಕಾಶಗಳು ಒದಗಿಸಿಕೊಡಲಿ. ದೇಹವೆಂಬ ಮಸ್ಜಿದನ್ನು ಕೂಡ ಸ್ವಚ್ಛವಾಗಿರಿಸಿಕೊಂಡು ಆತನ ಪ್ರಾರ್ಥನೆ ಮಾಡುವ ಸೌಭಾಗ್ಯವನ್ನು ಒದಗಿಸಿ ನಮಗೆ ಇಹ ಪರ ಲೋಕಗಳ ಸುಖ ಸಂಪತ್ತನ್ನು ನೀಡಲಿ. ಆಮೀನ್.